ಡಾಕ್ಟರ್ಸ ನಮ್ಗೆ ದೇವರು ಅಂತ ಹೇಳೋದು ನಾವು ಹೋದಾಗ ಅವರ ನಮಗೇನು ಮಾಡೋಕ್ಕಾಗಂಗಿಲ್ಲ ನೀವು ಅಂತ ಹೇಳೋದು ಅಂದಾಗ ನಮ್ಗೆ ಏನು ಮಾಡೋಕ್ಕೂ ನಮ್ಮ ಕೈಲಿ ಆಗಂಗಿಲ್ಲ. ಅವ್ರು ಏನು ಮಾಡೋದು ಬೇಡಾಗಿತ್ತು ಬರೀ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಮತ್ತು ಒಂದು ಬಂಗು ಹೋಗಲಾಡಿಸುವಂಥ ಹೋಮ್ ರೆಮಿಡಿಯನ್ನು ತೊಗೊಂಡ್ಬಂದಿದ್ದೀನಿ. ಇದಕ್ಕೂ ಸಹಿತ ನೀವು ₹1 ಖರ್ಚು ಮಾಡೋದು ಬೇಕಾಗಿಲ್ಲ. ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಫೇಸ್ ಪ್ಯಾಕನ್ನು ನೀವು ಮಾಡ್ಕೋಬೋದು. ಫೇಸ್ ಪ್ಯಾಕ್ ಅನ್ನೋಕ್ಕಿಂತ ಎಲ್ಲಿ ಬಂಗ್ ಐತೋ ಅಲ್ಲಿ ನೀವು ಇದನ್ನ ಹಚ್ಚಿದ್ರೆ ಸಾಕು, ಬಂಗು ಹೇಳೋ ಹೆಸರಿಲ್ದಂಗೆ ಓಡೋಗುತ್ತೆ. ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಹೋಮ್ ರೆಮಿಡಿ ಇದಾಗಿರ್ತೈತಿ. ಈ ಹಿಂದೆ ನಾನು ತೋರಿಸಿದ್ದೆ ಈ ತಂಗಡಿ ಹೂವು ಅಥವಾ ಹೊನ್ನಂಬರಿ ಹೂವು ಅಥವಾ ಆವರಿಕೆ ಹೂವು ಅಂತ ಹೇಳ್ತಾರೆ. ಆಮೇಲೆ ಹೊನ್ನರಿಕೆ ಹೂವು ಅಂತ ಹೇಳ್ತಾರೆ, ಸುವರ್ಣ ಪುಷ್ಪ ಅಂತ ಹೇಳ್ತಾರೆ ಅಂತ ಹೇಳಂದು ಅದನ್ನು ಒಂದಿಷ್ಟು ಜನ ಕರೆಕ್ಟಾಗಿ ಹೂ ತೋರಿಸ್ರಿ ಅಂತ ಹೇಳಂದು ಹೇಳಿದ್ರಿ. ಇಲ್ಲಿ ನಾನು ಸೈಡಿಗೆ ಒಂದಿಷ್ಟು ಅದ್ರ ಬಗ್ಗೆ ಹೂವನ್ನು ತೋರಿಸಿ ನಾನು ವಿಡಿಯೋ ಮಾಡಿದ್ದು ಐತಿ. ಅದನ್ನು ಸೈಡಿಗೆ ನಾನು ವಿಡಿಯೋ ಹಾಕಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಹಂಗೆ ಇಲ್ಲಿ ನಾನು ಅದರದ್ದೊಂದು ಫೋಟೋನು ಹಾಕಿರ್ತೀನಿ, ಅದನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಅಕ್ಕಪಕ್ಕ ನಾವಿಲ್ಲಿ ಬಯಲು ಪ್ರದೇಶದಲ್ಲಿ ನಾವೆಲ್ಲೂ ಹೋಗ್ತಾ ಇದ್ರು ಅಲ್ಲಿ ಕಾಣಿಸ್ತೈತಿ. ಆಮೇಲೆ ನಾವು ರೋಡ್ನಲ್ಲಿ ಹೋಗ್ತಾ ಒಂದೊಂದು ಕಡೆ ಆಯ್ತಾ ಈ ಹೂಗಳು ನಿಮಗೆ ಸಿಗ್ತಾವೆ. ಆರಾಮಾಗಿ ನೀವು ಅದನ್ನು ಕಿತ್ಕೊಂಡ್ಬರ್ಬೋದು, ಚೆನ್ನಾಗಿ ನೆರಳಲ್ಲಿ ಒಣಗಿಸ್ಕೋಬೋದು. ಒಣಗಿಸ್ಕೊಂಡು ಈ ರೀತಿಯಾಗಿ ನಾನು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಇದನ್ನು ಯಾವ ರೀತಿ ರೆಡಿ ಮಾಡಬೇಕು ಪೌಡ್ರನ್ನ ಅಂತಾನೂ ನಾನು ವಿಡಿಯೋ ಹಾಕಿದ್ದೀನಿ. ಇದಂದ್ರೆ ಬಹಳ ದಿನ ತಾಳಿಕೆ ಬರ್ತೈತಿ. ಅದಕ್ಕೋಸ್ಕರ ಯಾವ ರೀತಿ ನೀವು ಇದನ್ನ ಪೌಡ್ರ್ ಮಾಡಿ ಇಟ್ಕೋಬೇಕಂತಾನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಇದೇ ಪೌಡ್ರಿಂದ ನಾನು ಇವತ್ತು ನಿಮಗೊಂದು ಹೋಮ್ ರೆಮಿಡಿನ ಮಾಡಿ ತೋರಿಸ್ತೀನಿ. ಭಾಳನೇ ಸುಲಭವಾಗೈತಿ, ಅಷ್ಟೇ ಖರ್ಚು ಇಲ್ಲದೇ ನೀವು ಈ ಒಂದು ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ಬೋದು. ಬರೀ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಒಳ್ಳೊಳ್ಳೆ ಸ್ಕಿನ್ ಕೇರ್ ವಿಡಿಯೋಗಳು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆವಾಗಲೇ ನೀವು ಆ ವಿಡಿಯೋನ ನೋಡ್ಬೋದು, ನಿಮ್ಮ ಸ್ಕಿನ್ ಕೇರನ್ನು ನೀವು ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದನ್ನು ಯಾವ ರೀತಿ ನಾನು ರೆಡಿ ಮಾಡಿಕೊಂಡೆ, ಇಲ್ಲೊಂದು ಪೇಸ್ಟನ್ನು ನಾನು ನೋಡಲಿ ನನಗೆ ಎಷ್ಟು ಬೇಕು ಅಂದರೆ ನನಗೇನು ಕಪ್ಪು ಜಾಸ್ತಿ ಇಲ್ಲ, ಎಲ್ಲೇನೂ ಇಲ್ಲೊಂಚೂರು ನಿಮಗೆ ಕಾಣಿಸ್ತಿರ್ಬೋದು. ನಾನು ನಿಮಗೆ ಹೇಳಿದ್ದೀನಿ, ನಾನು ಯಾವುದೇ ರೀತಿ ಫಿಲ್ಟ್ರನ್ನ ಹಾಕಂಗಿಲ್ಲ, ಫಿಲ್ಟ್ರ್ ಹಾಕ್ದೇನೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಂದು ಎಷ್ಟೋ ಒಬ್ಬೊಬ್ಬರು ಫಿಲ್ಟ್ರ್ ತೆಗೆದು ವಿಡಿಯೋ ಮಾಡಿರಿ ಅಂತಾನು ಹೇಳಿದಿರೋ ಥರ ಅದನ್ನು ನಾನು ಯಾವುದೇ ಕಾರಣಕ್ಕೂ ಫಿಲ್ಟ್ರನ್ನ ಎಲ್ಲೂ ಹಾಕಂಗಿಲ್ಲ, ಹಾಕ್ದೇನೆ ವಿಡಿಯೋ ಮಾಡ್ತೀನಿ ಅಂತ ನಿಮಗೆಲ್ಲರಿಗೂ ನನ್ನ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಿದ್ದೀರೋ ನನ್ನನ್ನು ಯಾರು ಫಾಲೋ ಮಾಡ್ತಿದ್ದೀರೋ ಅವರಿಗೆಲ್ಲ ಗೊತ್ತಿದ್ದೈತಿ. ಇಲ್ಲೊಂಚೂರು ಒಂದು ಸ್ವಲ್ಪ ನಿಮ್ಗೆ ಹೌದು ಅಲ್ಲ ಅನ್ನೋಷ್ಟು ಸ್ವಲ್ಪ ಕಾಣಿಸ್ತೈತೆ ನಿಮ್ಗೆ. ಇದಕ್ಕೋಸ್ಕರ ನಾನು ಸ್ವಲ್ಪನೇ ಇಲ್ಲೇ ರೆಡಿ ಮಾಡಿಕೊಂಡಿದ್ದೀನಿ. ಈ ಒಂದು ಫೇಸ್ ಪ್ಯಾಕನ್ನು ಈ ಒಂದು ಬಂಗು ಹೋಗಲಾಡಿಸುವಂಥ ರೆಮಿಡಿನ ಯಾವ ರೀತಿ ರೆಡಿ ಮಾಡಿದೆ ನಾನು ತೋರಿಸ್ತೀನಿ ಬರ್ರಿ. ಇಲ್ಲಿ ಮೊದಲಿಗೆ ನಾನು ತೊಗೊಂಡಿರೋದು ಸಾಣಿಕಲ್ಲಿಗೆ ನಾನಿಲ್ಲಿ ತೇಯೋದಕ್ಕೋಸ್ಕರ ಜಾಕಾಯಿ ತೊಗೊಂಡಿದ್ದೀನಿ. ಜಾಕಾಯಿ ನಮ್ಮ ಸ್ಕಿನ್ನಲ್ಲಿರುವಂಥ ಬಂಗು, ಕಪ್ಪು ಕಲೆ ಮತ್ತು ಡಾರ್ಕ್ ಸರ್ಕಲ್ಲು, ಆಮೇಲೆ ಏನು ಗುಳ್ಳೆಗಳ ಕಲೆ ಇರ್ತದೆ ಎಲ್ಲನೂ ತೆಗೆಯೋದಕ್ಕೆ ಅದು ಸಹಾಯ ಮಾಡ್ತದೆ. ಅದಕ್ಕೋಸ್ಕರ ಇಲ್ಲಿ ತುಳಸಿನ ಒಂದು 10 ಎಲೆಯಷ್ಟು ತುಳಸಿನ ನಾನು ತೊಳೆದು ಇಟ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಇಲ್ಲಿ ತೊಗೊಂಡಿದ್ದೀನಿ ನಾನು. ಈಗ ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸನ ಇದಕ್ಕೆ ಹಾಕಿ ಸಾಣಿಕಲ್ಲಿಗೆ ಹಾಕಿ ಈ ಒಂದು ಜಾಕಾಯಿಯನ್ನು ತೇಯ್ಕೊಂಡಾಗ ಇಲ್ಲಿ ಬರುವಂಥ ಪೇಸ್ಟು ನಮ್ಮ ಸ್ಕಿನ್ನಿಗೆ ಹಚ್ಚೋದಕ್ಕೆ ಇಲ್ಲಿ ಒಂದು ಪೇಸ್ಟನ್ನು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಬಂಗಿಗೆ ಹಚ್ಚೋದಕ್ಕೋಸ್ಕರ. ಇಷ್ಟಾದರೆ ಸಾಕು. ಜಾಸ್ತಿ ಇರೋರು ಜಾಸ್ತಿ ನೀವು ಇದನ್ನ ತೇಯ್ಕೋಬೋದು. ನನಗಿಲ್ಲಿ ಸ್ವಲ್ಪನೇ ಇರೋದ್ರಿಂದ ನಾನು ಸ್ವಲ್ಪನೇ ತೇಯ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಲಿಂಬೆಹಣ್ಣು ಯಾರಿಗೆ ಬರೋದಿಲ್ಲ ಅವರಿಲ್ಲಿ ಟೊಮೆಟೊ ರಸನ ನೀವು ಇಲ್ಲಿ ಬಳಸ್ಬೋದು. ಇಷ್ಟನ್ನು ನಾನು ಹಾಕಿ ಒಂದು ಸ್ಪೂನಲ್ಲಿ ಎತ್ತಿಟ್ಕೊಂಡೆ. ಈಗ ಈ ತುಳಸಿಯನ್ನು ನಾನು ತೊಳೆದು ಇಟ್ಕೊಂಡಿದ್ನಲ್ಲ ಅದರದ್ದು ನೀವು ಪೇಸ್ಟ್ ಆದರೂ ಮಾಡ್ಕೋಬೋದು, ಇಲ್ಲ ಅದರ ರಸನಾದರೂ ತೊಗೋಬೋದು. ಇಲ್ಲಿ ನಾನು ಇದನ್ನು ಕುಟ್ಟಿ ಇದರದ್ದು ರಸ ತಗೊಂಡು ಹೋಗ್ತೀನಿ. ಜಾಸ್ತಿ ಇದ್ದವರು ಜಾಸ್ತಿ ತುಳಸಿಯಲ್ಲಿ ನೀವು ಬಳಸಬೇಕಾಗತ್ತೆ. ಇಲ್ಲಿ ನಾನು ಆವಾಗಲೇ ಹೇಳಿದಾಗೆ ನನಗೆ ಸ್ವಲ್ಪ ಬೇಕಾಗಿರೋದ್ರಿಂದ ಸ್ವಲ್ಪನೇ ನಾನು ಒಂದು 8-10 ತುಳಸಿ ಆದರೆ ಸಾಕು. ಇಲ್ಲಿ ಕಪ್ಪು ತುಳಸಿ ಆದರೆ ಇನ್ನೂ ಒಳ್ಳೆ ರಿಸಲ್ಟ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನಾನು ತೊಗೊಂಡಿರೋದು ಕಪ್ಪು ತುಳಸಿನ ತೊಗೊಂಡಿದ್ದೀನಿ. ಏನು ನಾನು ಕುಟ್ಟಿದ್ದನ್ನು ನಾನು ಇದೇ ಒಂದು ಏನದು ಜಾಕಾಯಿ ಪೇಸ್ಟ್ ಇತ್ತಲ್ಲ ಅದರಲ್ಲೇ ಇದ್ರ ರಸನೂ ನಾನು ಹಿಂಡ್ಕೊಂಡಿದ್ದೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂದರೆ ನಾನು ನಿಮಗೆ ತೋರಿಸ್ಕೊಟ್ಟಂಥ ಒಂದು ಈ ತಂಗಡಿ ಹೂವಿನ ಪೌಡ್ರ್ ಯಾವ ರೀತಿ ಮಾಡೋದು ಅಂತ ಹೇಳೋದು ನಾನು ನಿಮಗೆ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋ ಒಳಗೆ. ಆ ರೀತಿ ನೀವು ಇದನ್ನ ಪೌಡ್ರ್ ಮಾಡಿ ಇಟ್ಕೋಬೋದು. ಅದೇ ಪೌಡ್ರನ್ನ ಒಂದು ಚಿಟಿಗೆಷ್ಟು ನಾನು ಇದಕ್ಕೆ ಹಾಕೊಂಡಿದ್ದೀನಿ. ಇಲ್ಲಿ ಲಿಂಬೆಹಣ್ಣಿನ ರಸಲ್ಲಿ ನಾವು ಜಾಕಾಯಿಯನ್ನು ತೆಗೆದುಕೊಂಡಿದ್ದೀವಿ, ಹಂಗೆ ತುಳಸಿಯಲ್ಲಿ ರಸನ ತೊಗೊಂಡಿದ್ದೀವಿ. ಈ ಪೌಡ್ರನ್ನ ಹಾಕಿ ಇಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಹಚ್ಕೊತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೋಬೋದಲ್ಲ. ಇದಕ್ಕೆ ನಿಜವಾಗ್ಲೂ ₹1 ಖರ್ಚು ಆಗಂಗಿಲ್ಲ ಅಂತ ನಾನು ಹೇಳಿದ್ದೆ. ನಿಜವಾಗ್ಲೂ ₹1 ಖರ್ಚು ಆಗಂಗಿಲ್ಲಲ್ಲ. ಜಾಕಾಯಿನೂ ನಮ್ಮ ಮನೇಲಿ ಇದು ಮಸಾಲೆ ಪದಾರ್ಥಗಳಿಗೆ ಹಾಕೋದಕ್ಕೋಸ್ಕರ ನಾವು ಅಡುಗೆಗೆ ಬಳಸೋದಕ್ಕೋಸ್ಕರ ನಾವು ಜಾಕಾಯಿನ ಇಟ್ಕೊಂಡಿರ್ತೀವಿ. ತುಳಸಿ ಅಂತೂ ನಮ್ಮ ಮನೆ ಭಾಗದಲ್ಲಿ ಇದ್ದೇ ಇರುತ್ತೆ. ಒಂದು ಲಿಂಬೆಹಣ್ಣು, ಸ್ವಲ್ಪ ಲಿಂಬೆಹಣ್ಣಂತೂ ಎಲ್ಲರ ಮನೆಯಲ್ಲೂ ಇರ್ತೈತಿ. ಈ ಒಂದು ಪೌಡ್ರನ್ನ ನೀವು ಮನೆಯಾಗ ಮಾಡಿಟ್ಕೊಂಡ್ಬಿಟ್ರೆ ನೀವು ಆರಾಮಾಗಿ ಈ ಒಂದು ಹೋಮ್ ರೆಮಿಡಿ ಮಾಡ್ಕೋಬೋದು. ಹಂಗೆ ಇನ್ನೂ ಒಂದು ನಾನು ನಿಮಗೆ ಹೇಳ್ತೀನಿ, ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ನಾನು ಇದನ್ನು ಹೂ ಎಲ್ಲಿ ಹುಡ್ಕೊಂಡು ಬರ್ಬೇಕು ಹೋಗಿ, ಹೂವನ್ನು ಎಲ್ಲಿ ಹುಡ್ಕೊಂಡು ಬರ್ಬೇಕು ಹೋಗಿ, ಆನ್ಲೈನಾಗ ಸಿಕ್ಕಿದ್ರೆ ಚಲೋ ಇರ್ತಿತ್ತು ಅಂತ ಅನ್ನೋರಿಗೆ ಈ ಒಂದು ನಾನು ಕೆಳಗೆ
ವಿಡಿಯೋ ಕೆಳಗೆ ನಾನು ಲಿಂಕನ್ನು ಹಾಕಿರ್ತೀನಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಕ್ಲಿಕ್ ಮಾಡಿಕೊಂಡು ನೀವು ಸೀದಾ ಹೋಗಿ ಆ ಒಂದು ಹೂವಿನ ಒಂದು ಪೌಡ್ರು ಸಹಿತ ನಿಮಗೆ ಸಿಗುತ್ತೆ. ಪೌಡ್ರ್ ಅಷ್ಟೇ ಅಲ್ದ ಇಲ್ಲಿ ನೋಡ್ರಿ ಈ ರೀತಿಯಾಗಿ ಒಣಗಿರುವಂಥ ಹೂವು ಪೂರ್ತಿಯಾಗಿ ನೋಡ್ರಿ ನಿಮ್ಗೆ ಇಷ್ಟು ತೋರಿಸ್ತೇನೆ ನಾನು ಇಲ್ಲಿ ಹಾಗೆ ನಿಮ್ಮ ಕೈಗೆ ಗೊತ್ತಾಗುತ್ತಾ ಅಂದ್ರೆ ನಿಮ್ಗೆ ಪೂರ್ತಿಯಾಗಿ ಈ ಇದ್ರಾಗ ತೋರಿಸಿದ್ರೆ ಗೊತ್ತಾಗಿಲ್ಲ ಅನ್ಸತಿ. ಇಲ್ಲಿ ನೋಡ್ರಿ ನೋಡ್ಬೋದು ನೀವು ಈ ರೀತಿಯಾಗಿ ಇರ್ತೀವಿ ಹೂವು, ಈ ರೀತಿಯಾಗಿ ನಿಮಗೆ ಸಿಗುತ್ತೆ. ಕೆಳಗೆ ಹಾಕಿ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡ್ರಿ. ಇಲ್ಲಿ ಈ ರೀತಿಯಾಗಿ ನಿಮಗೆ ಹೂವು ಸಿಗುತ್ತಿದೆ. ಇದು ಡ್ರೈ ಹೂವು ನಿಮಗೆ ಸಿಗ್ತೈತಿ ನೋಡ್ರಿ. ಈ ರೀತಿ ಬಹಳಷ್ಟು ಜನರಿಗೆ ಇದು ಗೊತ್ತಿರ್ತೈತಿ. ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದವ್ರಿಗೆ ಕೇಳಿದ್ರು ಸಹಿತ ಹೇಳ್ತಾರೆ ಹೊನ್ನರಿಕೆ ಹೂವು, ಆಮೇಲೆ ಹೊನ್ನಂಬ್ರಿ ಹೂವು ಅಂತ ಹೇಳಂದು. ಇದೊಂಥರ ಚೆನ್ನಾಗೈತಿ ಗಮ್ಮ, ನನಗೇನೋ ಇಷ್ಟ ಆಗೈತಿ ಇದ್ರದ್ದು ಗಮ್ಮ. ನೋಡ್ರಿ ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ನಿಮ್ಗೆ ಹೂವು ಒಣಗಿರುವಂಥ ಹೂವು ಸಿಗುತ್ತೆ, ನೀವು ತಂದು ಪೌಡ್ರ್ ಮಾಡ್ಕೋಬೋದು. ಇದು ಗಂದಿಗೆ ಅಂಗಡಿ ಅಂತಾರೆ, ಈಗ ಆಯುರ್ವೇದಿಕ್ ಶಾಪ್ಗಳಲ್ಲೂ ಸಹಿತ ಇದು ಸಿಗುತ್ತೆ. ನಿಮಗೆ ಬೇಕಿದ್ರೆ ಇದನ್ನ ಅಲ್ಲೂ ತೊಗೋಬೋದು. ನೀವು ಒಣಗಿರುವಂಥ ಹೂವು ಸಿಗುತ್ತೆ. ಇದ್ರದ್ದು ಪೌಡ್ರ್ ಬೇಕು ನಿಮ್ಗೆ ಅಂತ ಅಂದ್ರೆ ಆನ್ಲೈನಲ್ಲಿ ನೀವು ಇದ್ರ ಪೌಡ್ರನ್ನ ನೀವು ತರಿಸ್ಕೋಬೋದು. ಅದರ ಲಿಂಕ್ ನಾನು ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಅದನ್ನ ತರಿಸ್ಕೋಬೋದು. ಈಗ ನಾನು ಇದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದು ನಾನು ಯಾವ ರೀತಿ ಹಚ್ಚಬೇಕು ಅಂತ ಹೇಳಿ ನಿಮ್ಗೆ ತೋರಿಸ್ತೀನಿ. ಇದನ್ನ ಯಾವ ರೀತಿ ನಾನು ಅಪ್ಲೈ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು. ಫಸ್ಟಿಗೆ ಇಲ್ಲಿ ನಾವು ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ನಾನು ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ, ಹಾಗೆ ಇಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿನಿ. ಈ ಅಕ್ಕಿ ಹಿಟ್ಟಲ್ಲಿ ನಾವು ನಮ್ಮ ಈ ಒಂದು ಟೊಮೆಟೊ ಹಣ್ಣನ್ನು ಅದ್ದಿ ಚೆನ್ನಾಗಿ ನಾವು ಎಲ್ಲಿ ನೀವು ಮುಖ ತುಂಬ ಪೂರ್ತಿಯಾಗಿ ಫೇಸ್ ತುಂಬ ನೀವು ಇದನ್ನ ಸ್ಕ್ರಬ್ ಮಾಡ್ಕೋಬೋದು. ನೋಡ್ರಿ ಈ ರೀತಿ ಪೂರ್ತಿಯಾಗಿ ಮುಖ ತುಂಬಾ ನೀವು ಇದನ್ನ ಸ್ಕ್ರಬ್ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ನಾವೆಲ್ಲಿ ಇದನ್ನ ಹಚ್ತೀವಿ ಅಲ್ಲಷ್ಟ ನೀವು ಸ್ಕ್ರಬ್ ಮಾಡಿಕೊಂಡ್ರು ಸಾಕಾಗುತ್ತೆ. ನೋಡ್ರಿ ಈ ರೀತಿ ನನಗೆ ಇಲ್ಲಿಷ್ಟ ಬೇಕು ಅಷ್ಟಕ್ಕೆ ನಾನು ಮಾಡ್ಕೊತೀನಿ. ನಿಮಗೆ ಬೇಕಿದ್ರೆ ಪೂರ್ತಿಯಾಗಿ ಮುಖಕ್ಕೂ ನೀವು ಇದನ್ನ ಸ್ಕ್ರಬ್ಬನ್ನು ಮಾಡ್ಕೋಬೋದು. ಚೆನ್ನಾಗಿ ಒಂದು ಸ್ವಲ್ಪ ಸ್ಕ್ರಬ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಲ್ಲಿ ಅದ್ದಿ ಒಂದು ಸ್ವಲ್ಪ ನಾವು ಈ ರೀತಿ ನಾವು ಸ್ಕ್ರಬ್ ಮಾಡಿಕೊಂಡು ನಾನು ಒರೆಸ್ಕೊತೀನಿ. ನೋಡ್ರಿ ಈ ರೀತಿ ನಾವೀಗ ಹಾಲು ಮತ್ತು ಕೊಬ್ಬರಿ ಎಣ್ಣೆಯಿಂದ ನಾವು ಮಸಾಜ್ ಮಾಡ್ತಿದ್ವಿ, ಇಲ್ಲ ಹಾಲಿಂದ ಕ್ಲೆನ್ಸ್ ಮಾಡ್ಕೊತಿದ್ವಿ. ಅದ್ರ ಬದಲಾಗಿ ನಾನಿವತ್ತು ಟೊಮೆಟೊ ಹಣ್ಣು ಮತ್ತು ಅಕ್ಕಿ ಹಿಟ್ಟಿಂದ ನಾನು ಸ್ಕ್ರಬ್ ಮಾಡ್ಕೊಂಡಿದ್ದೀನಿ. ಸ್ಕ್ರಬ್ ಮಾಡ್ಕೊಂಡಾದ್ಮೇಲೆ ನೀವು ಮುಖನ ತೊಳ್ಕೊಬೋದು. ಮುಖ ತೊಳ್ಕೊಂಡಾದ್ರೂ ನೀವು ಈ ಒಂದು ಇದನ್ನು ಹಚ್ಕೋಬೋದು. ಈಗ ಇಲ್ಲಿ ನೋಡ್ರಿ ಇದನ್ನೇನು ರೆಡಿ ಮಾಡಿಟ್ಟಿದ್ನಲ್ಲ, ನಮ್ಗೆ ಎಲ್ಲೆಲ್ಲಿ ಈ ಒಂದು ತುಳಸಿಯಲ್ಲಿ ಆ್ಯಂಟಿಸೆಪ್ಟಿಕ್ ಒಂದು ಗುಣ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಬಂಗು ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಆಮೇಲೆ ನಮ್ಗೆ ಲಿಂಬೆಹಣ್ಣು ನ್ಯಾಚುರಲ್ ಆಗಿ ನಮಗೆ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಟೊಮೆಟೊ ಹಣ್ಣು ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ದೂರ ಮಾಡ್ತೈತಿ. ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸನ್ನೆಲ್ಲ ದೂರ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಟೊಮೆಟೊ ಹಣ್ಣು ಸಹಿತ ನಮ್ಮ ಸ್ಕಿನ್ನನ್ನು ಒಂದು ನ್ಯಾಚುರಲ್ ಆಗಿ ಬ್ಲೀಚ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ತಂಗಡಿ ಹೂವಿನ ಬಗ್ಗೆ ಅಂತ ನಾನು ನಿಮಗೆ ಹೇಳೋದೇ ಬೇಡ. ಅದು ಒಂದು ನೈಸರ್ಗಿಕವಾಗಿ ಸಿಗುವಂಥ ನಮಗೆ ಹೂವಾಗಿರ್ತೈತಿ. ಆ ಹೂವಿನಿಂದ ನಾವು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ನಾವು ಮುಲೇಟಿ ಪೌಡ್ರಿಗೆ ಎಷ್ಟು ಮಹತ್ವ ಕೊಡ್ತೀನೋ, ನಾನು ಬಂಗ್ ಹೋಗ್ಲಾಡ್ಸೋದಕ್ಕೆ ಸಹಾಯ ಮಾಡ್ತೈತಿ ಅಂತ ಹೇಳಿದ್ದು ಅಷ್ಟೇ ಮಹತ್ವ ಈ ಒಂದು ತಂಗಡಿ ಹೂವಿಗೆ ಅಥವಾ ಹೊನ್ನರಿಕೆ ಹೂವಿಗೆ ನಾನು ಕೊಡ್ತೀನಿ. ಅಷ್ಟೇ ಮಹತ್ವ ಇದಕ್ಕೂ ಐತಿ. ನೈಸರ್ಗಿಕವಾಗಿ ಸಿಗುವಂಥ ಒಂದು ಹೂವು, ಆಮೇಲೆ ಮುಲೇಟಿ ಪೌಡ್ರು ಮತ್ತು ಈ ಒಂದು ಮಂಜಿಷ್ಟ ಕಡ್ಡಿ ಇವೆಲ್ಲ ನಮಗೆ ಬಹಳ ಒಂದು ಹೆಲ್ಪ್ ಮಾಡುವಂಥ ಒಂದು ಈ ಬಂಗು ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುವಂಥ ಒಂದು ಶಕ್ತಿ ಎಲ್ಲದ್ರಾಗೂ ಐತೆ. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಒಂದು ದುಡ್ಡು ಕೊಟ್ಟು ಕ್ರೀಮ್ಗಳನ್ನ ತೊಗೊಂಡು ಬಂದು ನಿಮ್ಮ ಸ್ಕಿನ್ನ ನೀವು ಹಾಳು ಮಾಡ್ಕೊಳೋದ್ರ ಬದಲಾಗಿ ಈ ಒಂದು ಫೇಸ್ ಪ್ಯಾಕನ್ನು ನಾವು ಮನ್ಯಾಗ ಟ್ರೈ ಮಾಡೋದಲ್ಲಿ ಬಹಳನೇ ಒಂದು ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡ್ಬೋದು. ಹಂಗೆ ಯಾವುದೇ ಒಂದು ನೀವು ಹೋಮ್ ರೆಮಿಡಿನ ಟ್ರೈ ಮಾಡ್ತೀನಿ ಅನ್ನೋದಕ್ಕೆ ಮೊದಲಿಗೆ ಈ ಒಂದು ನಾವು ಈಗ ಇದನ್ನೇ ರೆಡಿ ಮಾಡಿದ್ದೀವಿ. ನಾವು ಡೈರೆಕ್ಟಾಗಿ ನಾವು ಮುಖಕ್ಕೆ ಹಚ್ಚಬಾರ್ದು. ಎಲ್ಲಾದರೂ ಈ ರೀತಿಯಾಗಿ ಒಂದು ಕತ್ತು ಭಾಗ ಅಥವಾ ಹಿಂದೆ ಕಿವಿಗೆ ಅಥವಾ ಇಲ್ಲಿ ನೀವು ಎಲ್ಲರೂ ಒಂದು ಕಡೆ ಸ್ಕಿನ್ನಿಗೆ ಹಚ್ಕೋರಿ. ಅದು ನಿಮ್ಮ ಸ್ಕಿನ್ನಿಗೆ ಆಗಿ ಬಂದಾಗ ಮಾತ್ರ ನೀವು ಡೈರೆಕ್ಟಾಗಿ ಮುಖಕ್ಕೆ ಹಚ್ಕೋರಿ. ಇನ್ನೂ ಒಂದು ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ಹೇಳ್ತಾ ಹೋದ್ರೆ ಭಾಳ ಆಗುತ್ತೆ. ಒಬ್ಬರು ಮನೆ ನನಗೆ ಫೋನ್ ಮಾಡಿದರು, 3 ಲಕ್ಷ ಖರ್ಚು ಮಾಡಿದ್ದೀವಿ ಬಂಗಿಗೋಸ್ಕರ ಅಂತ ಹೇಳೋದು. ಪಾಪ ಅವ್ರಿಗೆ ಹೇಳಿದ ತಕ್ಷಣ ನನಗೆ ವಿಚಿತ್ರ ಅನ್ನಿಸ್ತು. ಒಂದು ಕಮೆಂಟನ್ನು ಅವ್ರು ಹಾಕಿದ್ದಾರೆ, ನೀವು ನೋಡ್ಬೋದು. ಆ ಕಮೆಂಟಲ್ಲಿ ಅವರು ಪಾಪ ಅವ್ರು ನಾನು ನಂಬರ್ ಕೊಟ್ಟಿದ್ದರಿಂದ ನನಗೆ ಫೋನ್ ಮಾಡಿದರು. ಯಾವುದೇ ಇಲ್ಲ ಫ್ರೆಂಡ್ಸ್, ಬರೀ ಒಂದು ಅರಿಶಿನ ಕುಂಕುಮದಿಂದ ಅವ್ರಿಗೆ ಅಲರ್ಜಿ ಆಗಿದೆ ಅಂತ. ಆ ಅಲರ್ಜಿನ ತೆಗೆಯೋದಕ್ಕೋಸ್ಕರ, ಅಲರ್ಜಿ ಅಂದರೆ ಏನೋ ಒಂದು ಸ್ವಲ್ಪ ಗುಳ್ಳೆ ಆಗಿದಾವು, ಅಷ್ಟಕ್ಕೋಸ್ಕರನೇ ಅವ್ರು ಏನು ಮಾಡಿದಾರೆ, ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಅಲ್ಲಿ ಅವ್ರು ಯಾವುದೋ ಒಂದು ಕ್ರೀಮ್ ಕೊಟ್ಟರಂತ ಒಂದೇ ಒಂದು ನೈಟ್ ಹಚ್ಚಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮುಖ ಬರ್ನ್ ಆಗಿ ಭಾಳ ಪ್ರಾಬ್ಲಮ್ ಆಗಿತ್ತು ಅಂತ. ಮತ್ತೆ ವಾಪಸ್ ಅವ್ರ ಹತ್ರನೇ ಹೋದಾಗ ಅವರು
ಇಷ್ಟೇ ಇದಕ್ಕೆ ಮಾಡೋಕ್ಕಾಗೋದು, ಬೇರೆ ಏನಾದರೂ ನೀವು ಇದನ್ನ ಹಚ್ಕೊಂತ ಹೋಗಬೇಕು. ಅವ್ರೇನು ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅವ್ರು ಮಾಡಿರೋದು ಒಂಥರ ನನಗೆ ಬೇಜಾರು ಅನ್ನಿಸ್ತು. ಅವ್ರು ನಮಗೆ ದೇವರ ಒಂದು ಡಾಕ್ಟರ್ಸ ನಮ್ಗೆ ದೇವರು ಅಂತ ಹೇಳೋದು ನಾವು ಹೋದಾಗ ಅವರ ನಮಗೇನು ಮಾಡೋಕ್ಕಾಗಂಗಿಲ್ಲ ನೀವು ಅಂತ ಹೇಳೋದು ಅಂದಾಗ ನಮ್ಗೆ ಏನು ಮಾಡೋಕ್ಕೂ ನಮ್ಮ ಕೈಲಿ ಆಗಂಗಿಲ್ಲ. ಅವ್ರು ಏನು ಮಾಡೋದು ಬೇಡಾಗಿತ್ತು, ಬರೀ ಅಷ್ಟು ಅಲರ್ಜಿ ಆಗಿತ್ತಲ್ಲ. ನೀವು ಬೇಕಾದಷ್ಟು ನಮಗೆ ಬೇವಿನ ಸೊಪ್ಪಂತೂ ಆರಾಮಾಗಿ ಸಿಗುತ್ತೆ. ಆ ಬೇವಿನ ಸೊಪ್ಪಿನ ಒಂದು ಸ್ವಲ್ಪ ಅರ್ದು ಅದ್ರದ್ದು ರಸ ತೆಗೆದು ಮುಖಕ್ಕೆ ಒಂದು ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ರು ಸಾಕಾಗಿತ್ತು. ಅಲೋವಿರಾ ಈ ಬೇವಿನ ರಸನ ಅರೆದು ಅದರದ್ದು ರಸ ತೆಗೆದು ಬರೀ ಮುಖಕ್ಕೆಲ್ಲ ಹಚ್ಕೊಂಡು ಅಪ್ಲೈ ಮಾಡ್ಕೊಂಡು ಒಂದು 4 ರಿಂದ 5 ದಿನ ಮಾಡಿದ್ರು ಸಾಕಾಗಿತ್ತು. ಅವ್ರದ್ದು ಅಲರ್ಜಿ ಕಡಿಮೆ ಆಗೋಗ್ಬಿಡೋದು. ಅದಕ್ಕೋಸ್ಕರ ಅದನ್ನು ತೋರಿಸಿ ಅದರಿಂದ ಸೈಡ್ ಎಫೆಕ್ಟ್ ಆಗಿ ಮತ್ತೆ ಅದು ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಂತ ಮತ್ತೊಂದು ಕಡೆ ಬರೆದು ಕೊಟ್ರಂತ, ಮತ್ತೊಂದು ಕಡೆ ಹೋದ್ರು, ಮತ್ತು ಅಲ್ಲೂ ಆಗಲಿಲ್ಲ ಅಂತ ಮತ್ತೊಂದು ಕಡೆ ಹೋದ್ರು. ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ಮಾಡಬೇಕು ಅಂದ್ರಂತ, ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರು. ಅಲ್ಲಿಗೂ ಸಹಿತ ಕಡಿಮೆ ಆಗಿಲ್ಲ ಅವರಿಗೆ. ವಿಡಿಯೋ ನೋಡಿದಾಗ ಅದ್ರದ್ದೇನೋ ಒಂದು ಅವ್ರದ್ದು ಇದ್ರೊಳಗೆ ಏನೋ ಪಾಸಿಟಿವ್ ಐತಿ, ನಾವು ಇದನ್ನ ಯೂಸ್ ಮಾಡಬೇಕು ಅಂತ ಹೇಳಿ ಅವ್ರ ಮನಸ್ಸಿಗೆ ತಿಳಿದು ನನಗೆ ಫೋನ್ ಮಾಡಿ ಇಷ್ಟೆಲ್ಲ ಅವರು ಪಾಪ ಅವರು ಸರಿಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಮಾತಾಡಿದ್ವಿ ಅನಿಸ್ತೈತಿ. ಬಹಳಷ್ಟು ಹೊತ್ತು ನಮಗೆ ಹಿಂಗಾಗೈತಿ, ಹಿಂದಿಂತಲ್ಲಿ ಹೋಗಿದ್ದೆ ನಾನು, ಎಲ್ಲ ಕಡೆ ಹೋದರೂ ನನಗೆ ಯಾವುದೇ ರೀತಿ ರೆಸ್ಪಾನ್ಸ್ ಆಗಲಿಲ್ಲ, ಇನ್ನೂ ಅದು ನನಗೆ ಅದು ಕಡಿಮೆನೇ ಆಗಲಿಲ್ಲ ಅಂತ ಹೇಳಿ ಪಾಪ ಭಾಳ ಬೇಜಾರು ಮಾಡ್ಕೊಂಡ್ರು. ನನಗೆ ಅದು ಕೆಟ್ಟ ಅನಿಸ್ತು ಕರೆ ಅಂದರೆ. ಅದಕ್ಕೋಸ್ಕರ ನಮ್ಮಲ್ಲಿರುವಂಥ ನೈಸರ್ಗಿಕವಾಗಿ ಸಿಗುವಂಥ ಪರಿಸರದಲ್ಲಿ ಸಿಗುವಂಥ ಒಂದಷ್ಟು ಬೇಕಾದಷ್ಟು ಔಷಧಿ ಗುಣಗಳು, ಈಗ ತುಳಸಿ ಒಳಗೂ ಬೇಕಾದಷ್ಟು ಆ್ಯಂಟಿಸೆಪ್ಟಿಕ್ ಗುಣ ಇರೋದ್ರಿಂದ ಔಷಧಿ ಗುಣ ಅದ್ರೊಳಗೆ ಐತಿ. ಅದರಿಂದ ನಮ್ಮ ಸ್ಕಿನ್ನಲ್ಲಿರುವಂಥ ನಾವು ಕಲೆನ ದೂರ ಮಾಡ್ಕೋಬೋದು. ಈ ಜಾಕಾಯಿನೂ ಸಹಿತ ಒಳ್ಳೆ ಹೇಳಿ ಮಾಡಿಸಿರುವಂಥ ಒಂದು ಔಷಧಿ ಗುಣ, ನಮ್ಮ ಬಂಗಿಗೋಸ್ಕರ ಹೇಳಿ ಮಾಡಿಸುವಂಥ ಔಷಧಿ ಗುಣ ಈ ಜಾಕಾಯಿಗೂ ಐತಿ. ಜಾಕಾಯಿ ನಾವು ಯೂಸ್ ಮಾಡ್ತೀವಿ. ಲಿಂಬೆ ಹಣ್ಣು, ಟೊಮೆಟೊ ಹಣ್ಣು ನೈಸರ್ಗಿಕವಾಗಿ ನಮ್ಮ ಸ್ಕಿನ್ನನ್ನು ನಮ್ಮ ಟೋನ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಯಾಕೆ ಇವನ್ನೆಲ್ಲ ನಾವು ಬಳಸ್ಕೊಂಡು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿ ಇಟ್ಕೋಬಾರ್ದು? ಸುಮ್ಮನೆ ಎಷ್ಟಷ್ಟು ದುಡ್ಡು 3 ಲಕ್ಷ ಅಂದ್ರೆ ಸ್ವಲ್ಪ ಆತ. ಪಾಪ ಅವ್ರ ಮನ್ಯಾಗ ಅವ್ರು ಏನಾದರೂ ಮಾನಸಿಕ ಮಾಡ್ಕೊತಾರ ಅಂತ ಅಂದು ಅವ್ರಿಗೆ ಏನು ಹೇಳಿದ್ರು ನಾ ಇಂಥ ಹಾಸ್ಪಿಟ್ಲಿಗೆ ಹೋಗ್ಬೇಕು, ನಂಗೆ ದುಡ್ಡು ಬೇಕಂತ ಪಾಪ ಅವ್ರು ಏನು ಹೇಳಿದಂಗೆ ಸುಮ್ಮನೆ ದುಡ್ಡು ಕೊಡ್ತಿರಂತ. ಅದಕ್ಕೆ ಅವ್ರು ಪುಣ್ಯ ಮಾಡ್ಯಾರ ಅನ್ಕೋಬೋದು. ಇಲ್ಲಾಂದ್ರೆ ಒಬ್ಬೊಬ್ಬರ ಮನ್ಯಾಗ ನಿನ್ನಿಂದ ನೀವು ಮಾಡ್ಕೊಂಡಿದ್ದು ಏನಾರು ಮಾಡ್ಕೊ ಹೋಗುವಂತ ಅಂತ ಹೇಳಿ ಬಿಟ್ಟವರು ಇರ್ತಾರ ಒಬ್ಬೊಬ್ರು ಅಂಥವ್ರು ಇರ್ತಾರ. ಆದರೆ ಪಾಪ ಅವ್ರಿಗೆ ಅವ್ರ ಮನೆಯವ್ರಿಗೆ ಒಂದು ನಮಸ್ಕಾರ ಹೇಳ್ಬೇಕು ನಾನು. ಯಾಕಂದ್ರೆ ಪಾಪ ಅವ್ರು ಮಾನಸಿಕ ಮಾಡ್ಕೊತಾರ ಅಂತಂದು ಅವ್ರು ಎಲ್ಲಿ ಹಾಸ್ಪಿಟ್ಲಿಗೆ ಹೋದ್ರೂ ಅವ್ರಿಗೆ ಅಲ್ಲಿ ತೋರಿಸೋದಕ್ಕೋಸ್ಕರ ದುಡ್ಡು ಕೊಟ್ಟು ಕಳಿಸಿದಾರೆ, ತಾವು ಕರ್ಕೊಂಡು ಹೋಗಿದಾರಲ್ಲ. ಅದಕ್ಕೋಸ್ಕರ ಅವ್ರಿಗೊಂದು ಹೆಡ್ಸಪ್ ಹೇಳ್ತೀನಿ ನಾನು. ನಿಜವಾಗ್ಲೂ ಅಷ್ಟೊಂದು ಸಹಕಾರ ಮಾಡ್ತಾರಲ್ಲ, ಅದೊಂದು ಖುಷಿ ಅನಿಸ್ತದೆ ಕರೆ ಅಂದರೆ. ಆ ಪಾಪ ಅವ್ರು ಅಷ್ಟೆಲ್ಲ ಮಾಡಿದ್ರು ಅವ್ರಿಗೆ ರಿಸಲ್ಟ್ ಬರಲಿಲ್ಲ ಅಂತ ಅಂದಾಗ ಯಾರಿಗಾದರೂ ಒಂಥರ ಬೇಜಾರು ಆಗುತ್ತೆ. ಇನ್ನೂ ಹಂಗೈತೆ ಅವ್ರ ಮುಖ. ಅದಕ್ಕೋಸ್ಕರ ಒಂದು ಸರ್ತಿ ನಿಮ್ಮನ್ನು ಭೇಟಿ ಆಗಕ್ಕೆ ಬರ್ತೀನಿ ಅಂತ ಅಂದ್ರೆ ಬರಲಿ ನೋಡೋಣ. ನಾನು ಹೇಳೋದೇನಂದ್ರೆ ಸ್ವಲ್ಪ ಆಗೈತೆ ಅಂತ ಅಂದಾಗ ನಮ್ಮಲ್ಲಿರುವಂಥ ಏನೋ ಔಷಧಿ ಗುಣ ಇರುವಂಥ ಒಂದು ಪದಾರ್ಥಗಳಾಯ್ತು, ಒಂದು ಗಿಡಮೂಲಿಕೆಗಳಾಯ್ತು ನಮ್ಮ ಹತ್ರನೇ ಸಿಗ್ತಾವೆ. ಅವನ್ನ ನಾವು ಹಚ್ಕೊಂಡು ನಮ್ಮ ಸ್ಕಿನ್ನ ನಾವು ಚೆನ್ನಾಗಿಟ್ಕೊಳ್ಳೋಣ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ನಾನು ಹೇಳ್ತೀನಿ. ಎಲ್ಲ ಮಾಡ್ಕೊತ ಬರೋಕೊಂತಾಗಿಂದ ನಾನು ಸೋಪ್ನಿಂದ ಹಿಡಿದು ಒಂದು ಫೇಸ್ ವಾಶಿಂದ ಹಿಡಿದು ಬಿಟ್ಟಿದ್ದೀನಿ. ನಾನು ಮನೆಯಲ್ಲೇ ನಾನು ಸೋಪ್ ರೆಡಿ ಮಾಡ್ತೀನಿ, ಅದನ್ನು ಯೂಸ್ ಮಾಡ್ತಿದ್ದೀನಿ. ಕುಂಕುಮಾದಿ ತೈಲ ನಾನು ಹೊರಗೆ ಆನ್ಲೈನಲ್ಲಿ ತರಿಸ್ಕೊತಿದ್ದೆ, ಅದನ್ನು ಬಿಟ್ಟು ನಾನು ಮನೇಲಿ ಕುಂಕುಮಾದಿ ತೈಲ ರೆಡಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಂಗು ಪೌಡ್ರ್ ಇತ್ತು, ಅದನ್ನು ಸಹಿತ ನಾನು ಮನೆಯಲ್ಲೇ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊತೀನಿ. ಆಮೇಲೆ ಈ ಒಂದು ಲಿಪ್ ಬಾಮ್ ಅದನ್ನು ಸಹಿತ ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಮನೆಯಲ್ಲೇ ಒಂದು ನೈಸರ್ಗಿಕವಾಗಿ ಸಿಗುವಂಥ ಒಂದು ಪದಾರ್ಥಗಳಿಂದ, ಒಂದು ಗಿಡಮೂಲಿಕೆಗಳಿಂದ ರೆಡಿ ಮಾಡಿಕೊಂಡು ನಾನು ಯೂಸ್ ಮಾಡ್ಕೊತೀನಿ. ಹಂಗೆ ಅವೆಲ್ಲ ಯಾರಿಗಾದರೂ ಆರ್ಡ್ರ್ ಬೇಕು ಅಂತ ಅಂದ್ರೆ ಆಯಿಲು, ಸೋಪು ಮತ್ತು ಬಂಕ್ ಪೌಡ್ರು ಆರ್ಡ್ರ್ ತೊಗೊಳೋದಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿ ನೋಡ್ರಿ, ಇದು ಒಣಗೊಮಟ ಬಿಟ್ಟರೆ ಸಾಕು. ನೀವು ಒಣಗೊಮಟ ಬಿಟ್ಟು ನಾನು ಇದನ್ನ ಒರೆಸ್ಕೊಂಡು ತೆಗಿತೀನಿ. ಪೂರ್ತಿ ಮುಖಕ್ಕಾದರೂ ನೀವು ಇದನ್ನ ಹಾಕ್ಬೋದು, ಇಲ್ಲಾಂದರೆ ನಮಗೆ ಬಂಗ್ ಎಲ್ಲೈತೆ ಅಲ್ಲಷ್ಟೇ ನಾವು ಇದನ್ನ ಹಾಕ್ಕೊಂಡು ತಗೋಬೋದು. ಭಾಳ ಒಂದು ಪೂರ್ತಿ ಒಣಗೊಮಟ ಇದನ್ನ ಬಿಟ್ಟು ನೀವು ತೆಗೆದ್ರೆ ಸಾಕು. ಇದನ್ನು ಒಂದಿನ ಬಿಟ್ಟು ನೀವು ಒಂದಿನ ಇದನ್ನ ಮಾಡ್ಬೇಕಾಗತ್ತಿ. ಒಂದು ವಾರದಾಗ 2 ರಿಂದ 3 ಸರ್ತಿ ನೀವು ಒಂದು ಫೇಸ್ ಪ್ಯಾಕನ್ನು ನೀವು ಹಾಕೋಬೋದು. ಭಾಳ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕ್ ಇದಾಗಿರ್ತೈತಿ. ಆಮೇಲೆ ನಿಮಗೆ ಲಿಂಬೆಹಣ್ಣು ಆಗಿ ಬರಲ್ಲ ಅಂತ ಅನ್ನೋರು ಇದಕ್ಕೆ ಟೊಮೆಟೊ ರಸಾನು ನೀವು ಇದಕ್ಕೆ ಹಾಕಿ ನೀವು ಈ ಪ್ಯಾಕನ್ನು ಹಾಕೋಬೋದು. ಎಲ್ಲರೂ ಒಂದು ಆಪ್ಷನ್ ಕೊಟ್ಟಿರ್ತೇನೆ ನಾನು. ಹೋಮ್ ರೆಮಿಡಿಗಳನ್ನು ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಒಂದು ಹೋಮ್ ರೆಮಿಡಿಗಳಾಗಿರ್ತಾವೆ. ಆಮೇಲೆ ಒಬ್ಬೊಬ್ಬರು ನನ್ನ ಜೊತೆಗೆ ಮಾತಾಡ್ಕೊಂಡಿರುವಂಥ ಮಾತುಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊತೀನಿ. ಯಾಕಂತ ಅಂದರೆ ಇದ್ರದ್ದು ಬಂಗು ಇಂದ ಸಫರ್ ಆಗಿರುವಂಥವ್ರು ಮನದಾಳದ ಮಾತನ್ನು ಹೇಳ್ಕೊಂಡಿರೋದನ್ನು ನಾನು ನಿಮ್ಮ ಎದುರಿಗೆ ಹೇಳ್ಕೊತೀನಿ. ಎಲ್ಲರಿಗೂ ಒಂದು ರೀತಿಯಾಗಿರುವಂಥ ಯೂಸ್ಫುಲ್ ಆಗಿರುವಂಥ ವಿಡಿಯೋ ನಾನು ತರ್ತಿದ್ದೀನಿ ಅಂತ ನನಗೆ ಅನಿಸ್ತೈತಿ. ಅಷ್ಟು ತೆಗೆದಾದ್ಮೇಲೆ ನಾವು ಇದಕ್ಕೆ ಯಾವುದೋ ನೀವು ಫೇಸ್ ಪ್ಯಾಕ್ ಹಾಕ್ರಿ, ಏನೋ ಒಂದು ಹೋಮ್ ರೆಮಿಡಿ ಮಾಡಿದ್ರು ನೀವು ಮುಖ ತೊಳೆದಾದ್ಮೇಲೆ ಸನ್ಸ್ಕ್ರೀನ್ ಲೋಷನ್ನು ಮಾಯ್ಶ್ಚರೈಸರ್ನ ನೀವು ತಪ್ಪದೇನೆ ಬಳಸಿರಿ ಅಂತ ಹೇಳ್ತೀನಿ. ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾಗಿರುವಂಥ ವಿಡಿಯೋಗಳು ಬರ್ತಾ ಇದ್ದಾವೆ. ವಿಡಿಯೋಗಳನ್ನ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗೋಂಥವು ಅಂತ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಇನ್ನೂ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ತರಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಬರುತ್ತೆ. ಸಬ್ಸ್ಕ್ರೈಬ್ ಆಗಲಿಲ್ಲ, ಲೈಕು ಆಗಲಿಲ್ಲ, ಕಮೆಂಟ್ ಬರಲಿಲ್ಲ ಅಂದಾಗ ಯಾರಿಗೂ ಇಷ್ಟ ಆಗುತ್ತೋ ಇಲ್ಲಪ್ಪ ಬಿಡೋ ಏನೋ ಹಿಂಗೆ ಒಂದು ರೀತಿಯಾಗಿರುವಂಥ ನಾವು
ಡೌನ್ ಆಗ್ತೀವಿ. ಯಾಕಂತಂದ್ರೆ ಈ ಒಂದು ಪ್ರೋತ್ಸಾಹ ಕೊಟ್ಟಾಗ ಏನಾಗುತ್ತೆ, ಇನ್ನೂ ಸ್ವಲ್ಪ ನಮ್ಗೆ ಖುಷಿ ಆಗುತ್ತೆ. ಇನ್ನೂ ನಾವು ಒಳ್ಳೊಳ್ಳೆ ಇನ್ನೂ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗುವಂಥ ವಿಡಿಯೋಗಳು, ಇನ್ನೂ ಚೆನ್ನಾಗಿ ಚೆನ್ನಾಗುವಂಥ ವಿಡಿಯೋಗಳನ್ನ ತರಬೇಕು ಅಂತ ಅನಿಸ್ತೈತಿ. ಯಾರು ಲೈಕು ಶೇರು ಕಮೆಂಟ್ ಮಾಡೋಂಗಿಲ್ಲ ಮತ್ತು ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ನಮಗೂ ಒಂದು ಸ್ವಲ್ಪ ಡೌನ್ ಆದಂಗೆ ಹಾಕಿವಿ. ನಾವು ಆಸಕ್ತಿ ಬರೋಂಗಿಲ್ಲ, ಏನು ಬಿಡು ಏನು ಹಾಕಿದ್ವಿ ಈ ರೀತಿ ಅನಿಸುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನಮಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗಬೇಕು ಅಂತ ಅಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ, ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆಗೆ ಹಂಚ್ಕೋರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಈ ಒಂದು ಹೋಮ್ ರೆಮಿಡಿನ ನೀವು ಮನೇಲಿ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಬಾಯ್ ಫ್ರೆಂಡ್ಸ್, ಬಾಯ್.